ಎಲ್ಲರಿಗೂ ನಮಸ್ಕಾರ. ನಾನು ಆಮಗಿರಿ ಸುಂದರರಾಜನ್. ಇವತ್ತಿನ ಅಡುಗೆ ಟಿಪ್ಸ್ ಹೇಳ್ತೀನಿ. ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ಜಯನಗರಲ್ಲಿ 4th ಬ್ಲಾಕಲ್ಲಿ ಇದೆಯಲ್ಲವ, ಮಡಪ್ಪಳ್ಳಿ ಅಂತ, ಅಲ್ಲಿ ಆ ರೆಸ್ಟೋರೆಂಟ್ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ವೆರಿ ಹೋಮ್ಲಿ. ಅವರು ಬಂದು ಏನೋ ನಮ್ಮನ್ನು ಬಂದು ಫಂಕ್ಷನ್ಗೆ ಕರೆದಂಗೆ ಬಂದು ವಿಚಾರಿಸ್ತಾರೆ. ಅಡುಗೆ ಬಡಿಸೋರೆಲ್ಲ, ಅಡುಗೆ ಮಾಡೋರು ಅಷ್ಟೇ, ಬಡಿಸೋರು ಅಷ್ಟೇ, ತುಂಬ ಚೆನ್ನಾಗಿ ಬಡಿಸ್ತಾರೆ ನಿಧಾನವಾಗಿ. ಫುಲ್ ಮೀಲ್ಸು 350 ರುಪೀಸು ಚಾರ್ಜ್ ಮಾಡ್ತಾರೆ. ಅಂದರೆ ಅದಕ್ಕೆ ಮೇಲೆ ವರ್ತು. ತುಂಬ ಚೆನ್ನಾಗಿತ್ತು. ಎಲ್ಲ ಐಟಮ್ಸು, ಬೇಕಾದಷ್ಟು ಐಟಮ್ಸ್ ಇದೆ. ಚೆನ್ನಾಗಿ ಹಸ್ಕೊಂಡು ಹೋದರೆ ಚೆನ್ನಾಗಿ ಊಟ ಮಾಡ್ಬೋದು, ಆ ಥರ ಇತ್ತು. ಅದರಲ್ಲಿ ಇವತ್ತು ನನಗೆ ಒಂದು ಹಾಗಲಕಾಯಿ ಉಪ್ಪಿನಕಾಯಿ ಅಂತ ಅಂದ್ಬಿಟ್ಟು ತೊಕ್ಕು ಥರ ಒಂದು ಬಡಿಸಿದ್ರು. ಅನ್ನಕ್ಕೆ ಸ್ವಲ್ಪ ಕಲಿಸ್ಕೊಂಡೆ. ಸಖತ್ತಾಗಿತ್ತು ಟೇಸ್ಟ್, ತುಂಬ ಚೆನ್ನಾಗಿತ್ತು. ಅದೇ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ. ಅದೇ ಕಹಿ ಆದರೆ ಸಿಹಿ, ಕಹಿಯಲ್ಲಿ ಸಿಹಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಯಾವ ಥರ ಮಾಡ್ತಾರೆ ಅಂತ ತಿಳ್ಕೊಂಡು ಬಂದೆ. ಏನಂದರೆ, ಹಾಗಲಕಾಯಿ ಸಣ್ಣ ಸಣ್ಣಕ್ಕೆ ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡು, ಈ ರೌಂಡಾಗಿ ಹೆಚ್ಚಿಬಿಟ್ಟು ಅದನ್ನು 2 ಪೀಸ್ ಮಾಡ್ಬೋದು, ಸ್ಲೈಸಾಗಿ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆ ಜಾಸ್ತಿ ಇಟ್ಟು ಸ್ವಲ್ಪ ಚೆನ್ನಾಗಿ ಗರಿಗರಿಂದ ಹುರ್ಕೊಂಡು ಇಟ್ಕೊಂಡ್ಬಿಡುವೆ. ಅದು ಇಟ್ಕೊಂಡ್ಮೇಲೆ ಒಂದು ನೆಲ್ಲಿಕಾಯಷ್ಟು, ದೊಡ್ಡ ನೆಲ್ಲಿಕಾಯಷ್ಟು, ದೊಡ್ಡ ನಿಂಬೆಹಣ್ಣಷ್ಟು ಒಂದು ಗಾತ್ರಕ್ಕೆ ಒಂದು ಹುಣಸೆಹಣ್ಣು, ಅದನ್ನು ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅದನ್ನು ಬಿಸಿ ಮಾಡಿದ್ರೆ ಬಾಣಲಿ ಸ್ವಲ್ಪ ಎಳಗತ್ತೆ, ಅದು ಸ್ವಲ್ಪ ಮೆತ್ತಗಾಗುತ್ತೆ. ಅದನ್ನು ಹಂಗೆ ಇದು ಮಾಡಿಬಿಟ್ಟು ಅದು ತೆಗೆದಿಟ್ಕೊಂಡು, ಖಾರಕ್ಕೆ ತಕ್ಕಂಗೆ ಒಣಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಸಾಸಿವೆನೂ ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು 1/4 ಸ್ಪೂನ್ ಮೆಂತ್ಯ, ಅದನ್ನು ಹುರಿದು, ಮೆಂತ್ಯ ಸಾಸಿವೆ ಪುಡಿ ಯಾವಾಗಲೂ ಇಟ್ಕೊಂಡಿರೋರು ಅಂದರೆ ಅದು ಒಂದು ಅರ್ಧ ಚಮಚ ಇಟ್ಕೊಳ್ಳಿ. ಆಮೇಲೆ ಸ್ವಲ್ಪ ಬೆಲ್ಲ, ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಬಿಟ್ಟು ಇಟ್ಕೊಳ್ಳಿ ಒಂಥರ ಗಟ್ಟಿಯಾಗಿ. ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು, ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಉಪ್ಪಿನಕಾಯಿಗೆ ಅದನ್ನು ಹಾಕ್ಬಿಟ್ಟು ಅದರಲ್ಲಿ ಒಂದು 2 ಸಾಸಿವೆ, ಇಂಗು, ಕರಿಬೇವು ಹಾಕ್ಬಿಟ್ಟು ಈ ಅರ್ಧದ ಮಿಶ್ರಣನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಅದನ್ನು ಆಡಿಸ್ಬೇಕು. ಅದು ಒಂಥರ ಚೆನ್ನಾಗಿ ಇದಾದಮೇಲೆ ಸ್ವಲ್ಪ ಅರಿಶಿನ ಹಾಕಬೇಕು, ಉಪ್ಪು ತಕ್ಕಂಗೆ, ನಮ್ಮ ಖಾರ ನಮಗೆ ಇದಕ್ಕೆ ತಕ್ಕಂಗೆ ಉಪ್ಪು, ಅದನ್ನು ಹಾಕಿ ತೊಳಿಸ್ಬಿಟ್ಟು ಆಮೇಲೆ ಈ ಕರೆದಿಟ್ಕೊಂಡಿದ್ದೀವಲ್ವ ಇದನ್ನು ಹಾಕಿ ಎಲ್ಲ ಸೇರಿ ಒಳ್ಳೆ ಲೇಗಿಯ ಥರ ಮಾಡಿ ಬಾಟ್ಲಿಗೆ ಹಾಕಿ ಇಟ್ಕೊಂಡ್ಬಿಡ್ಬೋದು, ಕೆಡೋದಿಲ್ಲ. ಅದನ್ನು ಅನ್ನಕ್ಕೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಇವಾಗ ನಾನು ಹೇಳುವಾಗಲೇ ನನಗೆ ನಾಲ್ಗೆಯಲ್ಲಿ ನೀರು ಬರ್ತಾಯಿದೆ, ಆ ಥರ ಇದೆ. ಅಷ್ಟು ಟೇಸ್ಟಿಯಾಗಿತ್ತು. ಅನ್ನಕ್ಕೆ ಕಲಿಸ್ಕೋಬೋದು, ಆಮೇಲೆ ಮೊಸರನ್ನಕ್ಕೆ ನಂಚ್ಕೋಬೋದು. ತುಂಬ ಚೆನ್ನಾಗಿದೆ ರೀ. ಚಪಾತಿ ಕೂಡ ನಂಚ್ಕೋಬೋದು, ಅಷ್ಟು ಚೆನ್ನಾಗಿದೆ ರೀ. ನೀವು ಒಂದ್ಸಲಿ ಮಾಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ, ನಿಮ್ಮ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು.